ಅಂತ ಕುಪೇಂದ್ರ ರೆಡ್ಡಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ಚುನಾವಣೆ ಕೂಡ ಸ್ಪರ್ಧೆ ಮಾಡ್ತಾ ಇದ್ದೀರಾ, ಗೆಲ್ಲುವಂಥ ವಿಶ್ವಾಸ ಎಷ್ಟಿದೆ ಸರ್? ನಾನು 5ನೇ ಅಭ್ಯರ್ಥಿ ಅಲ್ಲಪ್ಪ, 5ರಲ್ಲಿ ಒಂದು ಅಭ್ಯರ್ಥಿ. 5ನೇ ಅಭ್ಯರ್ಥಿ ಅಂತ ಯಾಕೆ ಹೇಳ್ತೀಯಾ? ಇಂತಕ್ಕೆ ಹಾಕ್ಬೇಡ, ಇಲ್ಲ 1ನೇ ಅಭ್ಯರ್ಥಿ ಅಂತ ಹೇಳು ಅಲ್ವಾ? ಈಗ ಗೆಲ್ಲುವಂಥ ವಿಶ್ವಾಸ ಎಷ್ಟಿದೆ ಮತ್ತು ನಿಮ್ಮ ಸ್ಟ್ರಾಟಜಿ ಏನಿದೆ ಗುರು? ಅಲ್ಲೊಂದು ಸೈನ್ ಮಾಡಬೇಕು. ಈಗ ನಾನು ಹೇಳೋದು ಒಂದೇ, ಗೆಲ್ಲೋ ವಿಶ್ವಾಸ ಇಲ್ದಿದ್ರೆ ನೋಡಿ, ಎಲ್ಲ ಕ್ಯಾಂಡಿಡೇಟ್ಗಿಂತ ಮೊದಲೇ ಬಂದಿದ್ದೀನಿ. ಕೈ ಮುಗಿತಾ ನಿಂತ್ಕೋತೀನಿ, ಯಾರು ಹಾಕ್ತಾರೋ ಓಟ್ ಹಾಕ್ಸ್ತಾರೆ. ಸರ್, ಈಗ ತಮ್ಮ ಮೇಲೆ ಕೂಡ ಕೇಸ್ ಹಾಕುವಂಥ ಕೆಲಸವನ್ನು ಕಾಂಗ್ರೆಸ್ನವ್ರು ಮಾಡಿದ್ದಾರೆ. ಸೊ ದೂರನ್ನು ಕೂಡ ಕೊಟ್ಟಿದ್ದಾರೆ, ಆಮಿಷ ಹೊಡ್ತಾ ಇದ್ದಾರೆ ಅಂತ. ಅವ್ರಿಗೇನು ಹೇಳ್ತೀರಾ ಸರ್? ಆ ಕೇಸ್ ಯಾಕೆ ಹಾಕಿದ್ರು, ಹಾಕಕ್ಕೆ ಹೆಂಗೆ ಬರ್ತದೆ? ಆ ಕೇಸ್ ಹಾಕ್ಬೋದಾ? ಈ ಸಿಸ್ಟಮಲ್ಲಿ ಇದೆಯಾ? ಓಟ್ಗೆ ಯಾವುದ್ರ ಮೇಲೆ ನೀವು ಕೇಸ್ ಹಾಕಿದ್ದೀರಿ? ಆ ಸಿಸ್ಟಮು ಡೆಮೋಕ್ರೆಟಿಕ್ ಅಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ನೀವೇ ಕ್ವಶನ್ ಕೇಳಿ ಅವರಿಗೆ. ಇದಿಷ್ಟು ಕುಪೇಂದ್ರ ರೆಡ್ಡಿ ಅವರ ಮಾತು. ಕ್ಯಾಮ್ ಪರ್ಸನ್ ಧನುಷ್ ಜೊತೆ ಚಂದ್ರಶೇಖರ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅಂತ ಕುಪೇಂದ್ರ ರೆಡ್ಡಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ಚುನಾವಣೆ ಕೂಡ ಸ್ಪರ್ಧೆ ಮಾಡ್ತಾ ಇದ್ದೀರಾ, ಗೆಲ್ಲುವಂಥ ವಿಶ್ವಾಸ ಎಷ್ಟಿದೆ ಸರ್? ನಾನು 5ನೇ ಅಭ್ಯರ್ಥಿ ಅಲ್ಲಪ್ಪ, 5ರಲ್ಲಿ ಒಂದು ಅಭ್ಯರ್ಥಿ. 5ನೇ ಅಭ್ಯರ್ಥಿ ಅಂತ ಯಾಕೆ ಹೇಳ್ತೀಯಾ? ಇಂತಕ್ಕೆ ಹಾಕ್ಬೇಡ, ಇಲ್ಲ 1ನೇ ಅಭ್ಯರ್ಥಿ ಅಂತ ಹೇಳು ಅಲ್ವಾ? ಈಗ ಗೆಲ್ಲುವಂಥ ವಿಶ್ವಾಸ ಎಷ್ಟಿದೆ ಮತ್ತು ನಿಮ್ಮ ಸ್ಟ್ರಾಟಜಿ ಏನಿದೆ ಗುರು? ಅಲ್ಲೊಂದು ಸೈನ್ ಮಾಡಬೇಕು. ಈಗ ನಾನು ಹೇಳೋದು ಒಂದೇ, ಗೆಲ್ಲೋ ವಿಶ್ವಾಸ ಇಲ್ದಿದ್ರೆ ನೋಡಿ, ಎಲ್ಲ ಕ್ಯಾಂಡಿಡೇಟ್ಗಿಂತ ಮೊದಲೇ ಬಂದಿದ್ದೀನಿ. ಕೈ ಮುಗಿತಾ ನಿಂತ್ಕೋತೀನಿ, ಯಾರು ಹಾಕ್ತಾರೋ ಓಟ್ ಹಾಕ್ಸ್ತಾರೆ. ಸರ್, ಈಗ ತಮ್ಮ ಮೇಲೆ ಕೂಡ ಕೇಸ್ ಹಾಕುವಂಥ ಕೆಲಸವನ್ನು ಕಾಂಗ್ರೆಸ್ನವ್ರು ಮಾಡಿದ್ದಾರೆ. ಸೊ ದೂರನ್ನು ಕೂಡ ಕೊಟ್ಟಿದ್ದಾರೆ, ಆಮಿಷ ಹೊಡ್ತಾ ಇದ್ದಾರೆ ಅಂತ. ಅವ್ರಿಗೇನು ಹೇಳ್ತೀರಾ ಸರ್? ಆ ಕೇಸ್ ಯಾಕೆ ಹಾಕಿದ್ರು, ಹಾಕಕ್ಕೆ ಹೆಂಗೆ ಬರ್ತದೆ? ಆ ಕೇಸ್ ಹಾಕ್ಬೋದಾ? ಈ ಸಿಸ್ಟಮಲ್ಲಿ ಇದೆಯಾ? ಓಟ್ಗೆ ಯಾವುದ್ರ ಮೇಲೆ ನೀವು ಕೇಸ್ ಹಾಕಿದ್ದೀರಿ? ಆ ಸಿಸ್ಟಮು ಡೆಮೋಕ್ರೆಟಿಕ್ ಅಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ನೀವೇ ಕ್ವಶನ್ ಕೇಳಿ ಅವರಿಗೆ. ಇದಿಷ್ಟು ಕುಪೇಂದ್ರ ರೆಡ್ಡಿ ಅವರ ಮಾತು. ಕ್ಯಾಮ್ ಪರ್ಸನ್ ಧನುಷ್ ಜೊತೆ ಚಂದ್ರಶೇಖರ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅಂತ ಕುಪೇಂದ್ರ ರೆಡ್ಡಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ಚುನಾವಣೆ ಕೂಡ ಸ್ಪರ್ಧೆ ಮಾಡ್ತಾ ಇದ್ದೀರಾ, ಗೆಲ್ಲುವಂಥ ವಿಶ್ವಾಸ ಎಷ್ಟಿದೆ ಸರ್? ನಾನು 5ನೇ ಅಭ್ಯರ್ಥಿ ಅಲ್ಲಪ್ಪ, 5ರಲ್ಲಿ ಒಂದು ಅಭ್ಯರ್ಥಿ. 5ನೇ ಅಭ್ಯರ್ಥಿ ಅಂತ ಯಾಕೆ ಹೇಳ್ತೀಯಾ? ಇಂತಕ್ಕೆ ಹಾಕ್ಬೇಡ, ಇಲ್ಲ 1ನೇ ಅಭ್ಯರ್ಥಿ ಅಂತ ಹೇಳು ಅಲ್ವಾ? ಈಗ ಗೆಲ್ಲುವಂಥ ವಿಶ್ವಾಸ ಎಷ್ಟಿದೆ ಮತ್ತು ನಿಮ್ಮ ಸ್ಟ್ರಾಟಜಿ ಏನಿದೆ ಗುರು? ಅಲ್ಲೊಂದು ಸೈನ್ ಮಾಡಬೇಕು. ಈಗ ನಾನು ಹೇಳೋದು ಒಂದೇ, ಗೆಲ್ಲೋ ವಿಶ್ವಾಸ ಇಲ್ದಿದ್ರೆ ನೋಡಿ, ಎಲ್ಲ ಕ್ಯಾಂಡಿಡೇಟ್ಗಿಂತ ಮೊದಲೇ ಬಂದಿದ್ದೀನಿ. ಕೈ ಮುಗಿತಾ ನಿಂತ್ಕೋತೀನಿ, ಯಾರು ಹಾಕ್ತಾರೋ ಓಟ್ ಹಾಕ್ಸ್ತಾರೆ. ಸರ್, ಈಗ ತಮ್ಮ ಮೇಲೆ ಕೂಡ ಕೇಸ್ ಹಾಕುವಂಥ ಕೆಲಸವನ್ನು ಕಾಂಗ್ರೆಸ್ನವ್ರು ಮಾಡಿದ್ದಾರೆ. ಸೊ ದೂರನ್ನು ಕೂಡ ಕೊಟ್ಟಿದ್ದಾರೆ, ಆಮಿಷ ಹೊಡ್ತಾ ಇದ್ದಾರೆ ಅಂತ. ಅವ್ರಿಗೇನು ಹೇಳ್ತೀರಾ ಸರ್? ಆ ಕೇಸ್ ಯಾಕೆ ಹಾಕಿದ್ರು, ಹಾಕಕ್ಕೆ ಹೆಂಗೆ ಬರ್ತದೆ? ಆ ಕೇಸ್ ಹಾಕ್ಬೋದಾ? ಈ ಸಿಸ್ಟಮಲ್ಲಿ ಇದೆಯಾ? ಓಟ್ಗೆ ಯಾವುದ್ರ ಮೇಲೆ ನೀವು ಕೇಸ್ ಹಾಕಿದ್ದೀರಿ? ಆ ಸಿಸ್ಟಮು ಡೆಮೋಕ್ರೆಟಿಕ್ ಅಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ನೀವೇ ಕ್ವಶನ್ ಕೇಳಿ ಅವರಿಗೆ. ಇದಿಷ್ಟು ಕುಪೇಂದ್ರ ರೆಡ್ಡಿ ಅವರ ಮಾತು. ಕ್ಯಾಮ್ ಪರ್ಸನ್ ಧನುಷ್ ಜೊತೆ ಚಂದ್ರಶೇಖರ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.